ನೋಡೋಣ ನಮ್ಮ ಅಜ್ಜಿ ಆಮೇಲೆ ಎಲ್ಲ ನಾವು ಬಂದಿದ್ದತ್ತು ಎಲ್ಲೂ ಇಲ್ಲ. ಈ ಫ್ರೀ ಫೈರ್ ಗೇಮ್ ಆಡೋದ್ರಾಗೆ ಏನೋ ಒಂಥರ ಖುಷಿ. ಓದ್ಕೊಂಬನಿ ಅಂದ್ರು ಈಗ ಹಿಂಗೆ ಗಮನ ಕೊಡಕ್ಕಾಗಲ್ಲ, ನಿದ್ದೆ ಬರ್ತೈತಿ. ಫ್ರೀ ಫೈರ್ ಆಡ್ತಿದ್ರೆ ನನ್ ಗನ್ ತಕೊಂಡೆಲ್ಲ ಗುಡು 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 ಅನ್ಕೊಂಡು ಶೂಟ್ ಮಾಡ್ಕೊಂಡ್ಬರ್ತೀನಿ. ಲಾ ಕಿರಣ, ಏ ಬಾರಲ್ಲ ಇಲ್ಲಿ, ಇಲ್ಲಿ ಇಲ್ಲಿ ಅಲ್ಲ ಅಲ್ಲ ಅದು ಹೊಡಕ್ತಾನೆ ಹೊಡಕ್ತಾನೆ, ಎಲ್ಲ ಶೂಟ್ ಮಾಡಲ್ಲ. ಏ ಬರ್ತಿದ್ದೀನಿ ನೀರು. ಅಲ್ಲ ಅಲ್ಲ ಹುಡುಗಿ ಹೆಂಗ್ ಹೊಡತೈತಿ. ಈ ನಮ್ಮ ಅಮ್ಮ ಒಂದ್ ಕಡೆಗೆ ಫೋನ್ ಮಾಡ್ತೈತಿ. ಹೆಂಗಿದ್ರು ನಮ್ಮ ಅಜ್ಜಿ ಇಲ್ಲ, ಮಾತಾಡ್ತೀನಿ. ಹಲೋ ಹೇಳಮ್ಮ, ಏನ್ ಮಾಡ್ತಿದ್ಯಾ? ಏನ್ ಮಾಡೋಣಮ್ಮ, ಇವಾಗಿಂದ ಊಟ ಮಾಡಿ ಸುಮ್ಮನೆ ಕೂತಿದ್ದೀನಿ. ಮೊನ್ನೆ 1,000 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಲ್ಲ, ಟ್ರಿಪ್ ಹೋಗ್ತೀನಿ ಎಲ್ಲರ ಕರ್ಕೊಂಡು ಹೋಗ್ತಾರೆ ಅಂತಂದು. ಎಲ್ಲಲ್ಲ ಹೋಗಿದ್ದ ಇಲ್ವಾ? ಯಮ್ಮ ನೀನ್ ಯಾರು ನಿಂತ್ಯ ಹೋಗಿ ಬಂದಿದ್ದೆ. ಎಲ್ಲಿಗೆ ಹೋಗಿದ್ರಿ? ತಮಿಳ್ನಾಡಿಗೆ. ಯಾಕೆ ನಮ್ಮ ಹುಡುಗ ಹಿಂಗ್ ಮಾತಾಡ್ತೈತಲ್ಲ? ಅಲ್ವಲ್ಲ ಪಾಪ, ಒಂದು ಫೋಟೋನ ಹಾಕ್ಲಿಲ್ವಲ್ಲ? ಯಾಮ ಫೋಟೋ ಹಾಕಕ್ಕೆ ನನ್ನ ಮೊಬೈಲ್ ಫೋಟೋ ತಕ್ಕೊಂಡಿಲ್ಲ ಅಲ್ಲಿ. ಅಲ್ಲ ಫೋಟೋ ತಕ್ಕೊಂಡಲ್ಲೇ ನೋಡ್ಕೊಂಬಂದು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ಆ ದೇವರ ಹೆಸರು ನಂಗೆ ಒಂದು ಗೊತ್ತಿಲ್ಲ. ಈ ಹುಡುಗ ಎಲ್ಲಿ ಹೋಗಿತ್ತಪ್ಪ? ನನ್ಗೆ ಅವೆಲ್ಲ ಗೊತ್ತಿಲ್ಲ. ಫೋಟೋ ಕಳ್ಸು, ನಿಜ ಹೇಳು. ದುಡ್ಡು ಇಸ್ಕೊಂಡು 1,000 ರೂಪಾಯಿ ಹೋಗಿದ್ದೆ ಇಲ್ವಾ? ಹೋಗಿದ್ದೆ ಕಣಮ್ಮ, ನನ್ನ ಫ್ರೆಂಡ್ಸಿಗೆ ಹೇಳಿ ಫೋಟೋ ಕಳಿಸ್ಕೊಂಡು ನಿನಗೆ ಕಳಿಸ್ತೀನಿ, ಸುಮ್ಮನಿರು. ಸರಿ, ಹೊಟ್ಟೆ ತುಂಬ ಊಟ ಮಾಡ್ದ? ಚೆನ್ನಾಗಿ ಓದ್ಕ. ಯಾವಾಗ ಎಕ್ಸಾಮ್? ಮಾರ್ಚ್ ಕಣಮ್ಮ, ಓದ್ಕೊಂತಿದ್ದೀನಿ. ಏನೋ ಗೇಮ್ ಆಡ್ತಿದ್ಯಾ ಏನೋ? ನೀನ್ ಬಂದು ನೋಡಿದ್ದೆ ನೋಡ, ಅದಕ್ಕೆ ಫೋನ್ ಮಾಡಲ್ಲ ಏನಿಲ್ಲ. ಅಪ್ಪನ್ ಕೇಳು, ಫೋನ್ ಮಾಡಿಲ್ವೇನೋ ನಿನ್ನೆ? ಸರಿ ಕಮ್ಮ ಫೋನ್, ಚೆನ್ನಾಗಿ ಓದ್ಕ. ನನಗೆ ಗೊತ್ತಾಳು, ನಿಮ್ಮ ಅಜ್ಜಿನ ಜಾಸ್ತಿ ಗೋಳೈಕಬೇಡ. ಏನ್ ನಿನ್ನಂಗೇನ್ ಗೋಳೈಕಮ್ಮಲ್ಲ ಯಾಳು. ಸರಿ. ಅಲ್ಲ ನಾನು ದುಡ್ಡು ಇಸ್ಕೊಂಡು ಏನಕ್ಕ ಖರ್ಚು ಮಾಡ್ಕೊಂಡೆ ನೋಡಿದ್ರೆ ನಮ್ಮ ಅಮ್ಮ ಪಾಪ. ಅಜ್ಜಿ ಯಾವಾಗ ಬಂದೆ? ನಾನು ಯಾವಾಗ ಬಂದೆ ಅಂದ್ರೆ ಇವಾಗ ಬಂದೆ ಕಣೋ. ಏನ್ ಮಾಡ್ತಿದ್ದಪ್ಪ ನೀನು? ಮತ್ತೀಗ ನನಗೆ ಯಾವ್ದು ಆನ್ಸರ್ ಗೊತ್ತಾಗಲಿಲ್ಲ, ಓದ್ಕೊಂತಿದ್ದೆ, ಮೊಬೈಲ್ ಹುಡುಕ್ತಿದ್ದೆ ಕಣಜ್ಜಿ. ಅಲ್ವಲ್ಲ ಮನೆಗಿಟ್ಟಿದ್ದೆ. 1,000 ರೂಪಾಯಿ ಯಾವಾಗ ಇಸ್ಕೊಂಡಿದ್ದೆ? ಏನಕ್ಕೆ ಇಸ್ಕೊಂಡಿದ್ದೆ? 1,000 ರೂಪಾಯಿ ಖರ್ಚು ಮಾಡ ಗಂಡ್ಸಾಗ್ಬಿಟ್ಟಿದ್ದೆ ಅಲ್ಲಿ. 50 ರೂಪಾಯಿ ಕೇಳಿಲ್ಲ, 100 ರೂಪಾಯಿ ಕೇಳಿಲ್ಲ. ನಿಮ್ಮ ಅಮ್ಮ ಹತ್ರ ಹಿಂಗೆ ಯಾವ ಸಲ ಇಸ್ಕೊಂಡಿದ್ದೆ? ಎಲ್ಲಿ ಟೂರ್ ಆಗಿದ್ದೆ ನೀನು? ನಿಜ ಬಾಗಲು ಇಲ್ಲ ಅಂತ ನೋಡು. 800 ರೂಪಾಯಿ ಅಷ್ಟೇ ಕೊಟ್ಟಿದ್ದು, 200 ರೂಪಾಯಿ ನಾನು ತಿಮ್ಮ ತಗೊಂಡು ತಿಂದೆ. ಏನ ನಿನಗೆ ಒಂದಿಟ್ಟು ಭಯ ಭಕ್ತಿ ಏನು ಇಲ್ದಂಗ ಈಗ 1,000 ರೂಪಾಯಿ ಇಸ್ಕೊಂಡು ಬೇರೆ ಕೊಡ್ತಿ, ಆದ್ರೆ 200 ರೂಪಾಯಿ ತಿಮ್ಮ ತಗೊಂಡು ತಿಂದೆ ಅಂತ ಒಂದು ಧೈರ್ಯವಾಗಿ ಹೇಳ್ತೀಯ. ಏನೋ ನಿಂಗೆ ಯಾರ್ದನ್ನ ಭಯ ಐತಿರು, ಆ ಅಮ್ಮನಿಗೆ ಫೋನ್ ಮಾಡ್ತೀನಿ. ನನಗೆ ಕೇಳ್ದಂಗೆ ಅದು ಹೆಂಗೆ 1,000 ರೂಪಾಯಿ ಕೊಟ್ಲಿರು, ನಾನು ಮಾಡ್ತೀನಿ ಅವಳಿಗೆ. ಕ್ಷಮಿಸಲ್ಲ, ಮಾಡ್ತೀನಿ ಇವಾಗ ನಿಮಗೆ. ಹಲೋ ಹಲೋ ಏನತ್ತೆ? ಮಂಡಿ ಇಲ್ಲೋಡು, ಸುಮ್ಮನಿದ್ರೆ ಸರಿಯಾಗೈತಿ. ಯಾಕತ್ತೆ ಏನಾಯ್ತು? ಆ ಹುಡುಗನ ಅರ್ಧ ಕೆಲ್ಸ ನೀನೇ ಕಣೆ ಅಮ್ಮಣ್ಣಿ. ಆ ಹುಡುಗ 1,000 ರೂಪಾಯಿ ಕೇಳ್ದಂತ ಯಾಕೆ ಕೊಟ್ಟೆ? ಆ ಹುಡುಗ ಎಲ್ಲಿಗೂ ಆಗಿಲ್ಲ, ಏನಿಲ್ಲ, ಟೂರ್ ಇಲ್ಲ, ಎಂತದಿಲ್ಲ. ಸುಮ್ಮನೆ ಅದನ್ನ ಕೇಳೈತೆ. ಅದು ಹಂಗೊಂದು ದುಡ್ಡು ಕೊಡಕ್ಕೆ 800 ರೂಪಾಯಿ ಕೊಟ್ಟು 200 ರೂಪಾಯಿ ಕಿಮ್ಮ ತಿಂದೈತಲ್ಲ. ಮುಂದೊಂದು ದಿನ ಹಿಂಗೆ 1,000 ಇದು 5,000 10,000 ಕೇಳ್ತೈತೆ, ಹಾಕು ಸುಮ್ಮನೆ. ಹೆಂಗ ಇದೇನ ತಿಂಗಂದೆ? ನೀರು ಹೇಳ್ದಂತೆ ನಿಮ್ಮ ಅಮ್ಮಯಿಂದ ಇಸ್ಕೊಂತಂದು ಟೂರ್ ಹೋಗ್ತೀನಿ ಅಂತಂದಪ್ಪ. ನಾನು ನಂಬಿ ಹಾಕ್ಬಿಟ್ಟೆ. ಇನ್ನೊಂದ್ಸಲ ಹಾಕಲ್ಲ, ಅವನು 1 ರೂಪಾಯಿ ಕೇಳಿದ್ರೆ ಹಾಕಲ್ಲ. ಒಂದಿಟ್ಟು ಭಯ ಭಕ್ತಿ ಇರ್ಲಿ, ನೀ ಅರ್ಧ ನೀವೇ ಕೆಡಿಸ್ಬೇಡ್ರಿ. ಕೇಳ್ದಾಗೆಲ್ಲ ದುಡ್ಡು ಕೊಟ್ಟು. ಸರಿ ಹೇಳತ್ತೆ,
ನೀನ್ ಫೋನ್ ಮಾಡ್ತೀನಿ ಅವನಿಗೆ. ಸರಿಯಾಗಿ ಒಂದ್ 2 ಡೇಟ್ ಬಿಡು.